ಅನು ವಿತ್ ಸೈನ್ಸ್ ಯೂಟ್ಯೂಬ್ ಚಾನಲ್. ಸೈನ್ಸ್ ಅಂತ ಬಂದಾಗ ಟೆಂತಲ್ಲಿ ಆ್ಯಸ್ ವಿ ನೋ ಟೋಟಲಿ ಎಷ್ಟು ಮಾರ್ಕ್ಸ್ ಇದೆ, 80 ಮಾರ್ಕ್ಸ್ ಇದೆ. ಆ 80 ಮಾರ್ಕ್ಸಲ್ಲಿ 25 ಬಂದು ಕೆಮಿಸ್ಟ್ರಿ, 27 ಬಂದು ಫಿಸಿಕ್ಸ್ ಆ್ಯಂಡ್ 28 ಬಂದು ಬಯಾಲಜಿ. ವೇರ್ ಇನ್ ಕೆಮಿಸ್ಟ್ರಿ ಅಂತ ಬಂದಾಗ ಅಗೇನ್ ವಿ ಹ್ಯಾವಿಂಗ್ ಹೌ ಮೆನಿ ಲೆಸನ್ಸ್? 4 ಲೆಸನ್ಸ್ ಇದೆ. ಯಾವುದಿದು? ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್, ಅದಾದಮೇಲೆ ಆ್ಯಸಿಡ್ ಬೇಸಿಸ್ ಆ್ಯಂಡ್ ಸಾಲ್ಟ್ಸ್, ಮೆಟಲ್ ಆ್ಯಂಡ್ ನಾನ್ ಮೆಟಲ್ಸ್ ಆ್ಯಂಡ್ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್. ಈಚ್ ಆ್ಯಂಡ್ ಎವ್ರಿ ಲೆಸನಲ್ಲೂ ಕೂಡ ಬೇರೆ ಸಬ್ಜೆಕ್ಟ್ ಥರ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಇಷ್ಟೇ ಮಾರ್ಕ್ಸ್ ಅಂತ. ಬಟ್ ವಿ ಕ್ಯಾನ್ ಏನಂತ ಮಾಡ್ಬೋದು, ವಿ ಕ್ಯಾನ್ ಐಡೆಂಟಿಫೈ ದ ಕ್ವಶನ್ಸ್ ವಿಚ್ ಆರ್ ಇಂಪಾರ್ಟೆಂಟ್ ಅಲ್ವಾ. ಯಾವಾಗಲೂ ರಿಪೀಟ್ ಆಗುವಂಥ ಕ್ವಶನ್ಸೇ ಇರುತ್ತೆ. ಬಟ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ ಸಮ್ ಆಫ್ ದಿ ಕನ್ಫ್ಯೂಷನ್ಸಿಂದ ಮೇ ಬಿ ಅವ್ರಿಗೆ ಇರೋ ಆ್ಯಂಗ್ಸೈಟಿಯಿಂದ ಆ ಕ್ವಶನ್ ಮೇಲೆ ದೇ ಆರ್ ನಾಟ್ ಕಾನ್ಸಂಟ್ರೇಟಿಂಗ್. ಬಿಕಾಸ್ ಆಫ್ ದಟ್ ರೀಸನ್ಸ್ ಇಲ್ಲಿ ನಾವು ಕೆಲವು ಕ್ವಶನ್ಸ್ನ ಅಬ್ಸರ್ವ್ ಮಾಡೋಣ. ಯಾವುದು ರೆಗ್ಯುಲರಾಗಿ ಯಾವಾಗಲೂ ರಿಪೀಟ್ ಆಗುತ್ತೆ, ಬಟ್ ನಾವು ಕಾನ್ಸಂಟ್ರೇಟ್ ಮಾಡಿರಲ್ಲ. ಸೊ ಫಸ್ಟ್ ಕ್ವಶನ್ ಬಂದು ವಾಟ್ ಆರ್ ದಿ ಅಬ್ಸರ್ವೇಷನ್ಸ್ ಹೆಲ್ಪ್ ಟು ಡಿಟರ್ಮೈನ್ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಬಂದಾಗ ಏನೇನು ಚೇಂಜಸ್ ಆಗುತ್ತೆ ಅನ್ನೋ ಕ್ವಶನ್ನ ಮೇ ಬಿ ದೇ ಕ್ಯಾನ್ ಆಸ್ಕ್ ಫಾರ್ 2 ಮಾರ್ಕ್ಸ್ ಕ್ವಶನ್. ದೆನ್ ಅಗೇನ್ ದೇರ್ ಆರ್ ಟೈಪ್ಸ್ ಆಫ್ ರಿಯಾಕ್ಷನ್ಸ್ ಬರುತ್ತೆ. ಕೆಮಿಕಲ್ ಕಾಂಬಿನೇಷನ್, ಡಿಕಾಂಪೋಸಿಷನ್, ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ಬರುತ್ತೆ. ವೇರ್ ಇನ್ ಕೇಸ್ ಆಫ್ ಕಾಂಬಿನೇಷನ್ ಅಂತ ಬಂದಾಗಲೂ ಕೂಡ ಡೈರೆಕ್ಟಾಗಿ ಕಾಂಬಿನೇಷನ್ ಅಂತ ಕೇಳಲ್ಲ. ಇನ್ಸ್ಟೆಡ್ ಆಫ್ ದಟ್ ದೇ ಕ್ಯಾನ್ ಆಸ್ಕ್ ಏನಂತ, ವಾಟ್ ಈಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆ್ಯಂಡ್ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಕೇಳ್ಬೋದು. ಅಲ್ಲಿ ಬರುವಂಥ ಕೆಮಿಕಲ್ ರಿಯಾಕ್ಷನ್ಸ್ ಬರುತ್ತೆ, ಅದನ್ನ ನಾನು ಮತ್ತೆ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಇಲ್ಲಿ ಎಕ್ಸಾಂಪಲ್ ಆಗಿ ತಗೊಂಡಾಗ ಕೆಮಿಕಲ್ ಕಾಂಬಿನೇಷನ್ಗೆ ವಿ ಆರ್ ಟೇಕಿಂಗ್ ಎಕ್ಸಾಂಪಲ್ ಆಫ್ ಕ್ಯಾಲ್ಶಿಯಂ ಆಕ್ಸೈಡ್ ವಿಚ್ ಈಸ್ ರಿಯಾಕ್ಟಿಂಗ್ ವಿತ್ ವಾಟರ್. ಕೆಮಿಕಲ್ ಆಕ್ಸೈಡ್ ಯಾವ್ದ್ರ ಜೊತೆ ರಿಯಾಕ್ಟ್ ಆಗುತ್ತೆ? ಇಟ್ ಈಸ್ ರಿಯಾಕ್ಟಿಂಗ್ ವಿತ್ ಯಾವ್ದ್ರ ಜೊತೆ? ವಾಟರ್ ಜೊತೆ ರಿಯಾಕ್ಟ್ ಆಗ್ತಿದೆ. ಸೊ ವಾಟರ್ ಜೊತೆ ರಿಯಾಕ್ಟ್ ಆದಾಗ ಇಟ್ ಗಿವಿಂಗ್ ಏನು ಕೊಡ್ತಿದೆ? ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಹೀಟ್. ಡೈರೆಕ್ಟಾಗಿ ಯಾವತ್ತೂ ಸೈನ್ಸಲ್ಲಿ ಕ್ವಶನ್ ಕೊಡಲ್ಲ. ವಿ ನೋ ದ ಆನ್ಸರ್ಸ್ ಬಟ್ ವಿ ಕಾಂಟ್ ಪ್ರೆಡಿಕ್ಟ್ ದಿ ಕ್ವಶನ್ಸ್, ವಾಟ್ ಆರ್ ದಿ ಕ್ವಶನ್ಸ್. ಸೊ ಇಲ್ಲಿ ಕೆಮಿಕಲ್ ಕಾಂಬಿನೇಷನ್ಸ್ ಅಂತ ಬಂದಾಗ, ಕಾಂಬಿನೇಷನ್ ಅಂತ ಬಂದಾಗ 2 or more ಸಬ್ಸ್ಟೆನ್ಸ್ ಕಂಬೈನ್ ಆಗುತ್ತೆ ಅಂತ ಗೊತ್ತಿರುತ್ತೆ. ಬಟ್ ದೇ ಇನ್ಸ್ಟೆಡ್ ಆಫ್ ದಟ್ ದೇ ಆರ್ ಆಸ್ಕಿಂಗ್ ಏನಂತ ಕೇಳ್ಬೋದು? ವಾಟ್ ಈಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್, ಗಿವ್ ಆನ್ ಎಕ್ಸಾಂಪಲ್ ಅಂತ ಕೇಳ್ಬೋದು. ಅಥವಾ ವಾಟ್ ಹ್ಯಾಪನ್ಸ್ ವೆನ್ ಕ್ಯಾಲ್ಶಿಯಂ ಆಕ್ಸೈಡ್ ರಿಯಾಕ್ಟಿಂಗ್ ವಿತ್ ವಾಟರ್ ಅಂತ ಕೇಳ್ಬೋದು. ಆರ್ ದೇ ಮೇ ಆಸ್ಕ್ ಏನಂತ, ದೇ ಕ್ಯಾನ್ ಆಲ್ಸೋ ಆಸ್ಕ್ ಏನಂತ ಕೇಳ್ಬೋದು? ವಾಟ್ ಹ್ಯಾಪನ್ಸ್ ವನ್ ಕ್ವಿಕ್ ಲೈಮ್ ರಿಯಾಕ್ಟಿಂಗ್ ವಿತ್ ವಾಟರ್. 3 ಕ್ವಶನ್ಗೂ ಒಂದೇ ಆನ್ಸರು. ಏನಂತ ಬರಿಬೋದು? ಕ್ಯಾಲ್ಶಿಯಂ ಆಕ್ಸೈಡ್ ರಿಯಾಕ್ಟಿಂಗ್ ವಿತ್ ವಾಟರ್, ಇಟ್ ಗಿವ್ಸ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಹೀಟ್. ವೆರ್ ದ ಹೀಟ್ ಲಿಬ್ರೇಟ್ ಆಯಿತು ಅಂದರೆ ಇಟ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಇದೇ ಥರ ಒಂದು ಕಾನ್ಸೆಪ್ಟ್ ಮೇಲೆ ದೇ ಕ್ಯಾನ್ ಆಸ್ಕ್ ಮಲ್ಟಿಪಲ್ ಕ್ವಶನ್. ಇವಾಗ ನೀವು ಕಾಂಬಿನೇಷನ್ ಅಂತ ತೊಗೊಂಡಾಗಲೇ ನಾನು ಹೇಳ್ದಂಗೆ ಎಷ್ಟು ಕ್ವಶನ್ಸ್ ಕೇಳ್ಬೋದು? ದೇ ಕ್ಯಾನ್ ಆಸ್ಕ್ 4 ಕ್ವಶನ್ಸ್. ಏನೇನು? ವಾಟ್ ಈಸ್ ಕಾಂಬಿನೇಷನ್ ರಿಯಾಕ್ಷನ್, ಆರ್ ವಾಟ್ ಈಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್, ಆರ್ ವಾಟ್ ಹ್ಯಾಪನ್ಸ್ ವೆನ್ ಕ್ಯಾಲ್ಶಿಯಂ ಆಕ್ಸೈಡ್